ಹಾಂ, ಅವರ ಆದಾಯದ ಪ್ರಶ್ನೆ ಮತ್ತು ಮರುಪಾವತಿಯ ಕ್ಷಮತೆಯ ಬಗ್ಗೆ. ದ ಎಲಿಜಿಬಿಲಿಟಿ ಟು repay the loan is already told that is out of the 60 months salary maximum that is permissible. ನಿಮಗೆ ಒಂದು 40 ಮಂತ್ಸ್ ಎಲಿಜಿಬಿಲಿಟಿ ಸಿಗುತ್ತೆ. ಯಾಕೆಂದರೆ ಬೇರೆ ಕಾರು, ಫ್ರಿಜ್ಜು ಮತ್ತು ಬೇರೆ ಏನೇನೋ ಸಾಲಗಳೆಲ್ಲ ಇರುತ್ತೆ, ಪರ್ಸ್ನಲ್ ಲೋನ್ಸ್ ಇರುತ್ತೆ, ಇವೆಲ್ಲ ಇರುತ್ತೆ ಅಂತಂದಾಗ ರೀಪೇಮೆಂಟ್ ಕೆಪಾಸಿಟಿ ಎಷ್ಟು, ಈಗ ಮಂತ್ಲಿ ಇನ್ಕಮ್ ಎಷ್ಟಿದೆಯೋ ಅದರ 60ರಷ್ಟು ತಗೋಬೋದು. ಅಥವಾ ಮನೆಯ ಮೌಲ್ಯ ಎಷ್ಟಿದೆ ಅಷ್ಟಕ್ಕೆ ಸೀಮಿತವಾಗುತ್ತೆ. ನೀವು 50 ವರ್ಷಕ್ಕೆ 50% ಮಾತ್ರ ಸಿಗೋಂಗಿದ್ರೆ ಅಷ್ಟೇ ಕೊಡೋಕ್ಕೆ ಸಾಧ್ಯ. ಎಲಿಜಿಬಿಲಿಟಿ ಡಿಸೈಡ್ ಮಾಡೋದು ಡಿಪೆಂಡಿಂಗ್ ಅಪಾನ್ ದ ಇನ್ಕಮ್, ರೀಪೇಮೆಂಟ್ ಕೆಪಾಸಿಟಿ, ದಿಸ್ ಒನ್ ದ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್. ಇವಿಷ್ಟು ತೆಗೆದುಕೊಂಡು ಗಮನದಲ್ಲಿ ಇಟ್ಕೊಂಡು ಹಣ ಅವ್ರಿಗೆ ಎಷ್ಟು ಸಂದಾಯ ಮಾಡ್ಬೋದು ಅಂತ ಅಂದ್ಬಿಟ್ಟು, ಎಷ್ಟು ಸಾಲ ಕೊಡ್ಬೋದು ಅಂದ್ಬಿಟ್ಟು ನಾವು ನಿರ್ಧಾರ ಮಾಡ್ತೀವಿ.